ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭೂಮಿ ಆ ಸ್ಟೋರ್ ರೂಮ್ ಒಳಗಡೆ ಹೋಗ್ಬಿಟ್ಟು ಏನಿದು ಇಷ್ಟೊಂದು ಘಾಟ್ ಬರ್ತಿದೆಯಲ್ಲ ಅಂತ ಮೂಗು ಮುಚ್ಕೊಂತಾ ಇರ್ತಾಳೆ. ಈ ಕಡೆ ಅಶ್ವಿನಿ ಮಾಸ್ಕ್ ತಗೊಂಡ್ಬರ್ತೀನಿ ಅಂತೇಳಿ ಅಪೇಕ್ಷನ್ ಹತ್ರ ಬಂದಿರ್ತಾಳೆ. ಅಶ್ವಿನಿ, ನಾವ್ ಅನ್ಕೊಂಡಂಗೆ ಮೊದಲನೇ ಘಟ್ಟ ತಲುಪಿದೀವಿ, ಇನ್ನೆರಡನೇ ಘಟ್ಟ ಹೋಗಿ ಆ ಡೋರ್ನ ಕ್ಲೋಸ್ ಮಾಡು ಅಂತ ಅಪೇಕ್ಷೆ ಹೇಳ್ತಾಳೆ. ಆಗ ಅಶ್ವಿನಿ ನೀನು ಅಂತ ಕೇಳ್ತಾಳೆ. ನಾನ್ ಬರೋದಿಲ್ಲ, ನೀನು ಹೋಗಿ ಡೋರ್ನ ಕ್ಲೋಸ್ ಮಾಡ್ಬಾ ಹೋಗು ಅಂತ ಅಪೇಕ್ಷಾ ಕಳಿಸ್ತಾಳೆ. ಸರಿ ಅಂತ ಹೇಳಿ ಅಶ್ವಿನಿ ಓಡೋಗಿ ಸ್ಟೋರ್ ರೂಮ್ ಬಾಗಿಲನ್ನ ಕ್ಲೋಸ್ ಮಾಡ್ತಾಳೆ. ಕಡೆ ಒಳಗಿಂದ ಭೂಮಿ ಬಾಲ್ತಗಿರಿ ಯಾರು ಬಾಗ್ಲಾಗ್ತಾ ಇರೋದು ಅಂತ ಕೂಗ್ತಾನೆ ಇರ್ತಾಳೆ. ಅಶ್ವಿನಿ ಅಶ್ವಿನಿ ಅಂತ ಎಷ್ಟೇ ಕೂಗಿದ್ರು ಭೂಮಿ ಅಶ್ವಿನಿ ಅದನ್ನ ಕೇಳಿಸ್ಕೊಂಡೆ ಹೋಗೇ ಬಿಡ್ತಾಳೆ. ಈ ಕಡೆ ಅಜಿತ್ ಮಲಗಿರುವಾಗ ಪಟ್ ಅಂತ ಎಚ್ಚರ ಆಗುತ್ತೆ. ಅಜಿತ್ ಕಣ್ಬಿಟ್ಟು ಪಕ್ಕ ನೋಡಿದಾಗ ಅಲ್ಲಿ ಭೂಮಿ ಇರೋದಿಲ್ಲ. ಚೆನ್ನಾಗಿ ಅಜಿತ್ ಎದ್ ಕೂತ್ಕೊಂಡು ಮೊಬೈಲ್ ನೋಡಿ ಇಷ್ಟೊಂದು ಟೈಮ್ ಆಗಿದೆ, ಇವಳು ಯಾಕೆ ಇನ್ನೂ ಬಂದಿಲ್ಲ, ಅಡಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ನಾನು ಸ್ಟೇಷನ್ ನಲ್ಲಿ ಬೈದಿದ್ದಕ್ಕೆ ಈ ರೀತಿ ರೂಮ್ ಒಳಗ್ ಬರ್ದೆ ಏನಾದ್ರೂ ಆಟ ಸಾಧಿಸ್ತಾ ಇರ್ಬೋದಾ, ಮೀ ಆ ರೀತಿ ಎಲ್ಲ ಮಾಡಲ್ಲ ಅಂತ ಅನ್ಕೊಂಡು ಎದ್ದು ಹಾಲಿಗೆ ಬರ್ತಾನೆ ಅಜಿತ್. ಬಾಗಿಲು ತೆಗೀರಿ ಅಂತ ಈ ಕಡೆ ಭೂಮಿ ಜೋರಾಗೆ ಕೂಗ್ತಾ ಇರ್ತಾಳೆ. ಅವಳಿಗೆ ಕೆಮ್ಮು ಶುರು ಆಗ್ಬಿಡುತ್ತೆ. ಯಾರಾದ್ರೂ ಬಾಗಿಲು ತೆಗೀರಿ, ಅಶ್ವಿನಿ ಸಾಹೇಬ್ರೆ ನನ್ ಮಾತು ಕೇಳಿಸ್ತಾ ಇಲ್ವಾ ನಿಮಗೆ? ಅಪೇಕ್ಷಾ ಇನ್ನೊಂದು ಅರ್ಧ ಗಂಟೆ ಅಷ್ಟೇ, ಆ ಟೀ ಅಂಗಡಿ ಇಲ್ಲ ಅಂತ ಒದ್ದಾಡ್ತಾಳೆ. ನನಗೆ ಖುಷಿ, ಆಮೇಲೆ ಹೋಗಿ ಲಾಕ್ ನ ಓಪನ್ ಮಾಡೋಣ ಅಪೇಕ್ಷಾ ಹೇಳಿದಾಗ ಈ ಕಡೆ ಅಶ್ವಿನಿ ಮನ್ಸಲ್ಲೇ ಅರ್ಧ ಗಂಟೆಯಲ್ಲಿ ಅವಳ ಪ್ರಾಣನೇ ಹೊರಟೋಗಿರುತ್ತೆ. ರೂಮ್ಗೆ ಪಾಯ್ಸನ್ ಹರ್ಬಲ್ ಸ್ಪ್ರೇ ಮಾಡಿದೀನಿ. ಭೂಮಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಕೂಡ ಅದ್ಯಾವ ಸ್ಪ್ರೇ ಅಂತ ಕಂಡಿಡಿಯಕ್ಕಾಗೋದಿಲ್ಲ ಹೇಳ್ಬಿಟ್ಟು ಅಶ್ವಿನಿ ಫ್ಲಾಶ್ ಬ್ಯಾಕ್ ನ ನೆನೆಸ್ಕೊಂತಾ ಇರ್ತಾಳೆ. ಈ ಕಡೆ ಅಶ್ವಿನಿ ಮುಖಕ್ಕೆ ದಪ್ಪ ಬಟ್ಟೆ ಎಲ್ಲ ಮುಚ್ಕೊಂಡು ಸ್ಪ್ರೇ ಬಾಟ್ಲಿ ತಗೊಂಬಂದು ಆ ರೂಮ್ಗೆಲ್ಲ ಸ್ಪ್ರೇ ಮಾಡ್ತಾಳೆ. ಈ ಕಡೆ ಅಪೇಕ್ಷಾ ಅಶ್ವಿನಿ ಯೋಚನೆ ಮಾಡ್ತಾ ಇರೋದನ್ನ ನೋಡಿ ಅವಳನ್ನ ಮುಟ್ಟಿ ನೀ ಯೋಚನೆ ಮಾಡ್ತಾ ಇದೀಯಾ ಕೇಳ್ತಾಳೆ. ಅಲ್ಲ, ಯಾರಾದ್ರೂ ನಮ್ಮನ್ನ ಇಷ್ಟೊತ್ನಲ್ಲಿ ನೋಡಿದ್ರೆ ಯೋಚನೆ ಮಾಡ್ತಾ ಇದ್ದೆ ಅಂತ ಅಶ್ವಿನಿ ಹೇಳಿದಾಗ ಅದಲ್ವಾ, ಹೋಗೋಣ ಬಾ, ಬೇಗ ಹೋಗೋಣ ಬಾ, ಒಳಗಡೆ ಹೋಗೋಣ ಬಾ ಅಂತ ಅಪೇಕ್ಷಾ ಹೇಳ್ತಾಳೆ. ಅಲ್ಲಿಂದ ಒಳಗೆ ಹೋಗ್ತಾರೆ. ಅಶ್ವಿನಿ ಫಸ್ಟ್ ಟಾರ್ಗೆಟ್ ನ ಹಿಟ್ ಮಾಡಿದ್ದಾಯ್ತು, ಈಗ ಸೆಕೆಂಡ್ ಟಾರ್ಗೆಟ್ ನ ಹಿಟ್ ಮಾಡೋ ಟೈಮು. ದೇವಯಾನಿನ ಈ ಕೇಸಲ್ಲಿ ಸಿಗಾಕ್ಸಿದ್ರೆ ನನ್ನ ರೂಟು ಕ್ಲೀನ್ ಆಗುತ್ತೆ ಅಂತ ಅಶ್ವಿನಿ ಒಬ್ಳೆ ಮಾತಾಡ್ಕೊಂಡು ನಗ್ತಾ ಇರ್ತಾಳೆ. ಕಡೆ ದೇವಯಾನಿ ಮಲ್ಗೋದಕ್ಕಿಂತ ಮುಂಚೆ ಅಂಜುಗ್ ಒಂದು ಫೋನ್ ಮಾಡಿ ಆಮೇಲೆ ಮಲ್ಕೊಳೋಣ ಅನ್ಕೊಂಡು ಇಲ್ಲ ತಗೊಂಡು ಅಂಜುಗೆ ಫೋನ್ ಮಾಡ್ತಾ ಇರುವಾಗ ಕಡೆ ಅಶ್ವಿನಿ ಮರದ ಸಂದಿಲ್ಲಿ ಬಚ್ಚಿಟ್ಕೊಂಡು ಲೈಟ್ ನ ದೇವಯಾನಿ ಮುಖಕ್ಕೆ ಬಿಡ್ತಾ ಇರ್ತಾಳೆ. ಬಿಡೋ ಟಾರ್ಚ್ ಬೆಳಕು ದೇವಯಾನಿ ಮುಖಕ್ಕೆ ಬಡಿತಾ ಇರುತ್ತೆ. ದೇವಯಾನಿ ಏನಿದು ಬೆಳಕು ಅಂತ ಹೇಳಿ ವಿಂಡೋದಲ್ಲಿ ನೋಡ್ತಾಳೆ. ಅಲ್ಲಿ ಅವಳಿಗೆ ಯಾರು ಕಾಣಿಸೋದಿಲ್ಲ. ಹಾಗೆ ಅಂಜುಗೆ ಫೋನ್ ಮಾಡ್ತಾ ಯಾರೋ ನನ್ ಮುಖದ ಮೇಲೆ ಲೈಟ್ ಬಿಟ್ಟಂಗಾಯ್ತಲ್ಲ, ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ ಅಂತ ಒಬ್ಳೆ ಮಾತಾಡ್ಕೊಂತಾ ಇರುವಾಗ ಆಗ ಅಂಜು ಫೋನ್ ನ ರಿಸೀವ್ ಮಾಡಿರ್ತಾಳೆ. ಹಲೋ ಅಂತ ಇರ್ತಾಳೆ. ಅಯ್ಯೋ ಸಾರಿ ಬೇಬಿ. ದೇವಯಾನಿ ಫೋನಲ್ಲಿ ಮಾತಾಡ್ತಿರುವಾಗ ಕಡೆಯಿಂದ ಅಶ್ವಿನಿ ದೇವಯಾನಿಗೆ ಗುರಿ ಇಟ್ಟು ಒಂದ್ ಕಲ್ಲಿಂದ ಹೊಡಿತಾಳೆ. ದೇವಯಾನಿ ಬೇಬಿ ಒಂದ್ ನಿಮಿಷ ಆಗೇ ಇರು ಲೈನಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಈ ಕಡೆ ದೇವಯಾನಿ ವಿಂಡೋ ಹತ್ರ ಬಂದು ನೋಡ್ತಾಳೆ. ಮತ್ತೆ ದೇವಯಾನಿ ಅಂಜು ಒಂದ್ ನಿಮಿಷ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಫೋನು ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾಳೆ ದೇವಯಾನಿ. ಪ್ಲಾನ್ ಸಕ್ಸಸ್ ಆಯ್ತು ಅನ್ನೋ ರೀತಿಯಲ್ಲಿ ಅಶ್ವಿನಿ ಸ್ಮೋಕ್ ಮಾಡ್ತಾ ಇರ್ತಾಳೆ. ಸಿಗರೇಟ್ ನ ತಗೊಂಡು ಕೈಯಿಂದ ಕಾಲಲ್ಲಿ ಹಾಕಿ ಅದನ್ನ ತುಳಿದು ಅಲ್ಲಿಂದ ಹೋಗ್ತಾಳೆ. ಯಾರೋ ಬೇಕು ಅಂತಾನೆ ಆಟ ಆಡಿಸ್ತಾ ಇದಾರೆ ಹೇಳ್ತಾ ದೇವಯಾನಿ ಕಡೆ ಲಾನಿಗ್ ಬಂದ್ಬಿಟ್ಟು ಆ ಕಡೆ ಹುಡುಕೋದಕ್ ಶುರು ಮಾಡಿದಾಗ ಅಶ್ವಿನಿ ಮಾತ್ರ ಅಲ್ಲೇ ಬಚ್ಚಿಟ್ಕೊಂಡಿರ್ತಾಳೆ. ಇಲ್ಲಿ ನೋಡಿದ್ರೆ ಯಾರು ಇಲ್ಲ, ಯಾರೋ ನನ್ನ ರೂಮಿಗೆ ಟಾರ್ಚ್ ಲೈಟ್ ನ ಬಿಟ್ಟಂಗಾಯ್ತು, ಅದು ಅಲ್ಲದೆ ಕಲ್ಲಲ್ಲೂ ಸಹ ಹೊಡೆದ್ರು. ಈ ಟೈಮಿಗೆ ಮತ್ತೆ ದೇವಯಾನಿ ಫೋನ್ಗೆ ಫೋನ್ ಬರುತ್ತೆ. ನೋಡಿ ಅಂಜು ಫೋನ್ ಮಾಡಿದ್ಲು ಅಂತ ಫೋನ್ ರಿಸೀವ್ ಮಾಡ್ತಾರೆ. ಬೇಬಿ ಏನೂ ಇಲ್ಲ, ಇಲ್ಲಿ ಕಿಟಕಿ ಹತ್ರ ಏನೋ ಶಬ್ದ ಆದಂಗಾಯ್ತು, ಏನು ಅಂತ ನೋಡೋಣ ಅಂತ ಹೊರಗಡೆ ಬಂದೆ. ನಥಿಂಗ್ ಟು ವರಿ ಬೇಬಿ, ನೀನ್ ಏನ್ ಹೇಳು ಅಂತ ನಲ್ಲಿ ಮಾತಾಡ್ತಾ ದೇವಯಾನಿ ಹೋಗ್ಬೇಕಾದ್ರೆ ಮತ್ತೆ ಬ್ಯಾಕ್ ಸೈಡ್ಗೆ ಲೈಟ್ ಬೀಳುತ್ತೆ. ಅವರಿಂದ ಮತ್ತೆ ದೇವಯಾನಿ ತಿರುಗಿ ನೋಡ್ತಾಳೆ. ಸ್ಟೋರ್ ರೂಮ್ ಕಡೆಯಿಂದಾನೇ ಲೈಟ್ ಬರ್ತಾ ಇದೆ, ಯಾರಿರ್ಬೋದು ಅಂತ ಹೇಳಿ ದೇವಯಾನಿ ಸ್ಟೋರ್ ರೂಮ್ ಕಡೆ ಹೋಗ್ತಾ ಇದ್ರೆ ಈ ತನಕ ಬಚ್ಚಿಟ್ಕೊಂಡಿದ್ದ ಅಶ್ವಿನಿ ಹೊರಗಡೆ ಬಂದು ನಗ್ತಾ ಇರ್ತಾಳೆ. ಈ ಕಡೆ ಅಜಿತ್ ಹಾಲಿಗೆ ಬಂದ್ಬಿಟ್ಟು ಭೂಮಿ ಎಲ್ಲಿದ್ಯಾ, ಇಷ್ಟೊತ್ನಾಗ ಮನೆ ಬಿಟ್ಟು ಎಲ್ಲೋದ್ಲಿ ಇವಳು, ರೂಮಿಗೆ ಏನಾದ್ರೂ ಹೋದ್ಲಾ, ಚಾನ್ಸೇ ಇಲ್ಲ, ಅಪ್ಪ ಅಲ್ಲಿರುವಾಗ ಇವಳು ಅಲ್ಲಿಗೆ ಹೋಗಕ್ ಸಾಧ್ಯನೇ ಇಲ್ಲ. ದೇವಯಾನಿ ಅತ್ತೆ ಕೂಡ ರೂಮಲ್ಲಿ ಇರ್ಲಿಲ್ಲ. ಆದ್ರೆ ಆ ಭೂಮಿಗೆ ಅತ್ತೆ ಏನಾದ್ರು ಅನ್ಕೊಂಡು ಇನ್ನು ಗಾಬರಿ ಆಗ್ತಾನೆ ಅಜಿತ್. ಇನ್ನು ಜೋರಾಗಿ ಕೂಗೋದಕ್ ಶುರು ಮಾಡ್ತಾನೆ. ಭೂಮಿ ಎಲ್ಲಿದ್ಯಾ ಅಂತ. ಅಷ್ಟರಲ್ಲಿ ಸಂಗೀತ ಬರ್ತಾರೆ. ಅಜಿತ ಅಂತ ಸಂಗೀತ ಕೇಳಿದಾಗ ಅಮ್ಮ ನೀ ಎಲ್ಲಮ್ಮ ಅಂತ ಅಜಿತ್ ಕೇಳ್ತಾನೆ. ಕೇಳ್ತಾ ಇದೆಯಲ್ಲೋ ರೂಮಲ್ಲಿ ಇಲ್ವಾ ಅಂತ ಸಂಗೀತ ಕೇಳ್ತಾರೆ. ಆಗ್ಲಿಂದ ಕೂಗ್ತಾ ಇದೀನಮ್ಮ, ಅವಳೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ಅಜಿತ ಏನು ಇದು, ಮಲ್ಕೊಳ್ಳೋ ಟೈಮಲ್ಲಿ ನೀವಿಬ್ರು ಚಿಕ್ಕ ಮಕ್ಕಳ, ಇದು ಕಣ್ಣ ಮುಚ್ಚಲೆ ಐಸ್ ಪೈಸ್ ಆಡ್ತಾ ಇದೀರಾ ಅಂತ ರಾಮ್ ಹೇಳ್ತಾರೆ. ಭೂಮಿ ಎಲ್ಲೂ ಕಾಣಿಸ್ತಾ ಇಲ್ಲ, ನಾನು ಒಳಗಡೆನೂ ನೋಡ್ದೆ, ಅವಳು ಮನೇಲಿ ಎಲ್ಲೂ ಇಲ್ಲ ಅಮ್ಮ. ಅಜಿತ್ ಹೇಳ್ತಾನೆ. ಅವಳೇನ್ ಚಿಕ್ಕ ಹುಡುಗಿನ ಕಳೆದೋಗಕ್ಕೆ ಈ ರೂಮಿಗೆ ಬಂದಿಲ್ಲ ಅಂತ ಇಲ್ಲಿ ಬಂದ್ ಕಿರಿಸ್ತಿದ್ಯಲ್ಲ, ಆಗಲ್ವಾ ನಿನಗೆ ಅಂತ ಅಜ್ಜಿ ಕೇಳ್ತಾರೆ. ಯಾವಾಗ್ಲೂ ಒಂದೇ ರೀತಿ ಮಾತಾಡ್ಬೇಡಿ, ಅಲ್ಲಿ
ಭೂಮಿನೂ ಕಾಣಿಸ್ತಾ ಇಲ್ಲ, ಇಲ್ಲಿ ದೇವಯಾನಿ ಅತ್ತೆನೂ ಕಾಣಿಸ್ತಾ ಇಲ್ಲ. ನಾನ್ ಚಿಂತೆ ಮಾಡ್ತಾ ಇದ್ರೆ ಏನೋ ಮಾತಾಡ್ಬೇಡಿ ಅಂತ ಹೇಳಿ ಅಜಿತ್ ಡೋರ್ ಕಡೆ ನೋಡಿದಾಗ ಡೋರ್ ಓಪನ್ ಆಗಿರುತ್ತೆ. ಅಜಿತ್ಗೆ ಶಾಕ್ ಆಗುತ್ತೆ. ಈ ಕಡೆ ಭೂಮಿ ಸಾಹೇಬ್ರೆ ಸಾಹೇಬ್ರೆ ಅಂತ ಭೂಮಿ ಕಿರಿಸ್ತಾ ಇರ್ತಾಳೆ. ಕಡೆ ದೇವಯಾನಿ ಸ್ಟೋರ್ ರೂಮ್ ಹತ್ರ ಬಂದಾಗ ಡೋಂಟ್ ವರಿ ಅಂಜು, ಆ ಭೂಮಿನ ಆದಷ್ಟು ಬೇಗ ಹೊರಗಡೆ ಹಾಕಿ ನಿನ್ನನ್ನ ಇಸ್ಕೊಂತೀನಿ ಅಂತ ಹೇಳ್ತಿರುವಾಗ ಸ್ಟೋರ್ ರೂಮ್ ಒಳಗಡೆಯಿಂದ ಏನೋ ಸೌಂಡ್ ಆದಂಗೆ ಕೇಳಿಸುತ್ತೆ. ಈ ಕಡೆ ಭೂಮಿ ತಲೆ ಸುತ್ತ ಬಂದು ಅಲ್ಲೇ ಬಿದ್ದೋಗ್ತಾಳೆ. ದೇವಯಾನಿ ಒಂದ್ ನಿಮಿಷ ಬೇಬಿ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀ ಸ್ಟೋರ್ ರೂಮ್ ಕಡೆಗೆ ಹೆಜ್ಜೆ ಹಾಕಕ್ಕೆ ಶುರು ಮಾಡ್ತಾಳೆ. ಕಡೆ ಮರದಿಂದೆ ಬಚ್ಚಿಟ್ಕೊಂಡಿರೋ ಅಶ್ವಿನಿ ದೇವಯಾನಿ ಹೀಗೆ ನಿನ್ ಕತೆ ಮುಗೀತು ಹೇಳ್ಕೊಂಡು ನಗ್ತಾ ಇರ್ತಾಳೆ. ಟೈಮಿಗೆ ಅಜಿತ್ ಮನೆಯಿಂದ ಹೊರಗಡೆ ಬರ್ತಾನೆ. ನಂತರ ದೇವಯಾನಿ ರೂಮ್ ಹತ್ರ ಬಂದು ಆ ಡೋರ್ಗೆ ಕಿವಿ ಕೊಟ್ಟು ಏನಾದ್ರೂ ಸೌಂಡ್ ಕೇಳಿಸ್ತಾ ಇದೆಯಾ ಅಂತ ಇರ್ತಾಳೆ. ಆಗ ಅವಳಿಗೆ ಯಾವ ಸದ್ದು ಕೇಳಿಸೋದಿಲ್ಲ. ಕಷ್ಟಪಟ್ಟು ಅದಕ್ಕೆ ಹಾಕಿರೋ ಲಾಕ್ ನ ಓಪನ್ ಮಾಡ್ಬಿಟ್ಟು ಡೋರ್ ಓಪನ್ ಮಾಡಿ ನೋಡಿದಾಗ ಕಡೆನೆ ಭೂಮಿ ಬಿದ್ದಿರೋದು ಕಾಣಿಸುತ್ತೆ. ಆಗ ಕಿಂದ ದೇವಯಾನಿ ನೋಡ್ತಾ ಇರ್ತಾಳೆ. ಕಡೆ ಅಜಿತ್ ದೇವಯಾನಿ ಅತ್ತೆ ಸ್ಟೋರ್ ರೂಮ್ ಹತ್ರ ಇರೋದ್ ನೋಡ್ಬಿಟ್ಟು ಟೈಮಲ್ಲಿ ದೇವಯಾನಿ ಅತ್ತೆ ಸ್ಟೋರ್ ರೂಮ್ ಹತ್ರ ಏನ್ ಮಾಡ್ತಾ ಇದಾರೆ ಹೇಳ್ಬಿಟ್ಟು ಸ್ಟೋರ್ ರೂಮ್ ಕಡೆಗೆ ಬರ್ತಾ ಇರ್ತಾನೆ ಅಜಿತ್. ಎಲ್ಲ ಅಶ್ವಿನಿ ನೋಡ್ತಾ ಇನ್ನೊಂದ್ ಸ್ವಲ್ಪ ಮರೆಯಲ್ಲಿ ಬಚ್ಚಿಟ್ಕೊಂತಾಳೆ. ದೇವಯಾನಿ ರೂಮ್ ಒಳಗಡೆ ಬಂದ್ಬಿಟ್ಟು ಇವಳ್ಯಾಕೆ ಇಲ್ಲಿ ಬಂದ್ಲು, ಭೂಮಿ ಭೂಮಿ ಮೂಗತ್ರ ಬೆರಳಿಟ್ಟು ಅವಳು ಉಸಿರಾಡ್ತಾ ಇದ್ದಾಳ ಅಂತ ಕನ್ಫರ್ಮ್ ಮಾಡ್ಕೊಂತಾಳೆ. ಇದು ಇಲ್ಲಿ ಇಷ್ಟೊಂದು ಘಾಟ್ ಇದೆ ಅಂತ ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ. ಭೂಮಿ ನೀನ್ ಇಲ್ಲಿಗೆ ಯಾಕೆ ಬಂದೆ, ಹೇಗ್ ಬಂದೆ ನೀನು? ಟೈಮಿಗೆ ಅಲ್ಲಿಗೆ ಅಜಿತ್ ಬಂದು ಭೂಮಿ ಕರ್ದಾಗ ಲೇ ಅಜಿತ, ಭೂಮಿ ತಲೆ ಸುತ್ತಿ ಬಿದ್ದಿದ್ದಾಳೆ, ಏನಾಯ್ತು ನೋಡೋ ಹೇಳ್ದಾಗ ಅಜಿತ್ ಓಡ್ ಬಂದು ಭೂಮಿನ ಭೂಮಿ ಭೂಮಿ ಅಂತ ಹೇಳಸಕ್ಕೆ ಶುರು ಮಾಡ್ತಾನೆ. ದೇವಯಾನಿ ಮಾತಾಡ್ತಾನು ಇಲ್ಲ ಅಂತ ಹೇಳ್ತಾಳೆ. ಇದು ಭೂಮಿನ ಎತ್ಕೊಂಡು ಮನೆ ಒಳಗಡೆ ಕರ್ಕೊಂಡ್ ಬರ್ತಾನೆ. ಮನೆಯವರೆಲ್ಲ ಸೇರ್ಕೊಂಡು ಭೂಮಿನ ಎಷ್ಟೇ ಇಬ್ಬರಿಸಕ್ ಪ್ರಯತ್ನ ಪಟ್ರು ಭೂಮಿ ಹೇಳೋದೇ ಇಲ್ಲ. ಶ್ರವಣ್ ಡಾಕ್ಟರ್ಗೆ ಫೋನ್ ಮಾಡ್ಬಿಟ್ಟು ಡಾಕ್ಟರ್, ನಾನ್ ಶ್ರವಣ್ ಮಾತಾಡ್ತಾ ಇರೋದು, ಭೂಮಿ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ, ಮನೆಗ್ ಬರಕ್ಕಾಗತ್ತಾ ಅಂತ ಕೇಳಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂತ ಫೋನ್ ಕಟ್ ಮಾಡ್ತಾನೆ. ಅಪೇಕ್ಷಾ ಮತ್ತೆ ಅಶ್ವಿನಿ ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ. ಸಂಗೀತ ಇವಳು ಇಷ್ಟೊತ್ನಾಗ ಯಾಕೆ ಸ್ಟೋರ್ ರೂಮ್ಗೆ ಹೋದ್ಲು ಹೇಳ್ದಾಗ ನಂಗೂ ಅರ್ಥ ಆಗ್ತಾ ಇಲ್ಲ ಅಮ್ಮ. ನೀವ್ ಯಾಕೆ ಭೂಮಿನ ಸ್ಟೋರ್ ರೂಮಿಗೆ ಕರ್ಕೊಂಡೋದ್ರಿ ಅಂತ ಅಜಿತ್ ಕೇಳ್ತಾನೆ. ನಾನ್ಯಾಕೆ ಕರ್ಕೊಂಡೋಗ್ಲಿ, ಇವಳು ಯಾಕೆ ಇಷ್ಟೊತ್ನ ಸ್ಟೋರ್ ರೂಮ್ಗೆ ಹೋಗಿದ್ದಾಳೆ ಅಂತ ನಂಗೂ ಅರ್ಥ ಆಗ್ತಾ ಇಲ್ಲ. ನಾವು ಅಕಸ್ಮಾತ್ ಆಗಿ ಅಂಜು ಹತ್ರ ಮಾತಾಡ್ಕೊಂಡು ಸ್ಟೋರ್ ರೂಮ್ ಕಡೆ ಹೋದೆ. ರೂಮ್ ಅಲ್ಲಿ ಭೂಮಿ ಇದ್ದಾಳೆ ಅಂತ ನನಗೆ ಗೊತ್ತೇ ಇಲ್ಲ. ರೂಮ್ ಹತ್ರ ಹೋದಾಗ ಏನೋ ಢಮ್ ಅಂತ ಸೌಂಡ್ ಕೇಳಿಸ್ತು. ಬಾಗಲ್ ತೆಗೆದು ನೋಡ್ದೆ, ಅವಾಗ ಭೂಮಿ ಬಿದ್ದಿದ್ಲು ಅಂತ ಹೇಳ್ತಿರುವಾಗ ಅಜಿತ್ ದೇವಯಾನಿನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಇದನ್ನ ಶ್ರವಣ್ ಗಮನಿಸ್ತಾನೆ. ಅಜಿರುತ್ತಾ ಆ ರೀತಿ ನೋಡ್ತಾ ಇದೀಯಾ ಅಂತ ಶ್ರವಣ್ ಕೇಳಿದಾಗ ಅಯ್ಯೋ ದೇವ್ರೆ, ಎಲ್ಲಾ ಆಪಾದನೆಗಳು ನನ್ ಮೇಲೆ ಬರ್ಬೇಕಾ? ಕಡೆ ಭೂಮಿನ ಎಬ್ಬರಿಸೋದಕ್ಕೆ ಅಜ್ಜಿ ಶ್ರವಣ್ ಸಂಗೀತ ಪ್ರಯತ್ನ ಪಡ್ತಾ ಇರ್ತಾರೆ. ಅವ್ರ ಕಣ್ಣಲ್ಲೆಲ್ಲ ಕಣ್ಣೀರು ತುಂಬ್ಕೊಂಡು ಹೋಗಿರುತ್ತೆ. ಮಾತ್ರ ಭೂಮಿ ಎದ್ದೇಳ್ ಭೂಮಿ, ದಾರಿಲೇ ನನ್ನನ್ನು ಬಿಟ್ಟೋಗಲ್ಲ ಅಂತ ಹೀಗೆ ಪ್ರಾಮಿಸ್ ಮಾಡಿದ್ದೆ. ಶನ ಮುರಿಬೇಡ ಭೂಮಿ, ಎದ್ದೇಳು ಭೂಮಿ, ನೀನ್ ಈ ರೀತಿ ಮಲ್ಕೊಂಡಿದ್ರೆ ಏನ್ ಅನ್ಕೋಬೇಕು ಭೂಮಿ ಹೇಳ್ಬಿಟ್ಟು ಅಜಿತ್ ಅಳೋದಕ್ಕೆ ಶುರು ಮಾಡ್ತಾನೆ. ಶ್ರವಣ್ ಇನ್ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ, ನಾವು ಆದಷ್ಟು ಬೇಗ ಭೂಮಿನ ಆಸ್ಪತ್ರೆ ಕರ್ಕೊಂಡೋಗೋಣ, ಎತ್ಕೋ ಇವಳನ್ನ ಹೇಳ್ತಿರುವಾಗ ಇನ್ನೇನ್ ಅಜಿತ್ ಭೂಮಿನ ಎತ್ಕೋಬೇಕು ಅನ್ನೋ ಅಷ್ಟರಲ್ಲಿ ಭೂಮಿ ಜೋರಾಗಿ ಕೆಮ್ಮಕ್ ಶುರು ಮಾಡ್ತಾಳೆ. ಶ್ರವಣ್ ಬೇಗ ಅವಳಿಗೆ ಒಂದ್ ಸ್ವಲ್ಪ ನೀರ್ ಕೊಡು ಅಂತ ಹೇಳಿದಾಗ ಸಂಗೀತ ನೀರ್ ಕೊಡ್ತಾರೆ. ಕಡೆ ಅಶ್ವಿನಿ ಫುಲ್ ಬೆವ್ರೆ ಮುಖ ಎಲ್ಲ ಒರ್ಸ್ಕೊಂತಾ ಇರ್ತಾಳೆ. ಇದನ್ನೆಲ್ಲ ಗಮನಿಸ್ತಾ ಇರ್ತಾಳೆ. ನೀನ್ ಯಾಕೆ ಸ್ಟೋರ್ ರೂಮ್ ಕಡೆ ಹೋಗಿದ್ದೆ, ನೀನ್ ಸ್ಟೋರ್ ರೂಮ್ಗೆ ಯಾಕೆ ಹೋಗಿದ್ದಿ ಹೇಳು ಅಂತ ಹೇಳ್ತಾ ಇರುವಾಗ ಮೊದ್ಲು ನೀನು ಪೊಲೀಸ್ ತರ ಆಡೋದನ್ನ ಬಿಡು ರಾಮ ಹೇಳ್ತಾನೆ. ಆಗ ಶ್ರವಣ್ ಹೇಗೂ ಡಾಕ್ಟರ್ ಮಾಡಿದೀನಲ್ವಾ, ಅವ್ರೇನ್ ಇನ್ನೇನ್ ಬಂದ್ಬಿಡ್ತಾರೆ ಶ್ರವಣ್ ಹೇಳ್ತಿರುವಾಗ ಶ್ರವಣ್ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಕಡೆ ಭೂಮಿ ನನಗೆ ವಾಮಿಟ್ ಬರ್ತಾ ಇದೆ ಅಂತ ಹೇಳ್ತಾಳೆ. ಅಜಿತ್ ಅವಳನ್ನ ಕರ್ಕೊಂಡು ವಾಶ್ರೂಮ್ಗೆ ಹೋಗ್ತಾನೆ. ಶ್ರವಣ್ಗೆ ಚಿಕ್ಕ ವಯಸ್ಸಲ್ಲಿ ಮಗಳ ಜೊತೆ ಕಳೆದಿರೋ ಕ್ಷಣಗಳೆಲ್ಲ ನೆನಪಿಗೆ ಬರ್ತಾ ಇರುತ್ತೆ. ಶ್ರವಣ್ ಕಣ್ಣೀರ್ನ ಪದೇ ಪದೇ ಒರ್ಸ್ಕೊಂತಾ ಇರ್ತಾನೆ. ನೋಡಿ ಶ್ರವಣ ಅಂತ ಸಂಗೀತ ಕರೆದಾಗ ಆಗ್ತಿದೆ ಅಂತ ಗೊತ್ತಿಲ್ಲ ಅಕ್ಕ, ಆ ಹುಡುಗಿನ ಈ ಪರಿಸ್ಥಿತಿಲಿ ನೋಡಿದಾಗ ಅವಳು ತಡೆಯೋದಕ್ಕೆ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಕ್ಕ, ನಾನೊಂದ್ ಹೆಣ್ಮಗು ತಂದೆ ಅನ್ನೋ ಕಾರಣಕ್ಕೋ ನಿಮಗೆ ತಂದೆ ಇಲ್ಲ ಅನ್ನೋ ಕಾರಣಕ್ಕೋ ಎಮೋಷನಲ್ ಆಗ್ಬಿಟ್ಟೆ ಅಂತ ಶ್ರವಣ್ ಹೇಳ್ತಾನೆ. ಶ್ರವಣ್ ಕಣ್ಣೀರ್ ಒರೆಸ್ತಾ ಇದ್ರೆ ಆ ಕಡೆ ಅಜ್ಜಿನೂ ಕಣ್ಣೀರ್ ಹಾಕಕ್ಕೆ ಶುರು ಮಾಡ್ತಾರೆ. ಡಾಕ್ಟರ್ ಬಂದು ಚೆಕ್ ಮಾಡ್ಬಿಟ್ಟು ಮಿಸ್ಟರ್ ಅಜಿತ್ ವರಿ ಮಾಡೋ ಅಂತದ್ದು ಏನಿಲ್ಲ, ತುಂಬಾ ಹೊತ್ತಿಂದ ಉಸಿರನ್ನ ಬಿಗಿ ಹಿಡ್ಕೊಂಡಿದ್ರು ಅಂತ ಅನ್ಸುತ್ತೆ, ಈ ರೀತಿ ಆಗಿದೆ, ನಾನೊಂದ್ ಟ್ಯಾಬ್ಲೆಟ್ ನ ನಿಮ್ ಫೋನಿಗೆ ಮೆಸೇಜ್ ಮಾಡ್ತೀನಿ, ನಾ ತಂದ್ಕೊಡಿ ಎಲ್ಲ ಸರಿ ಹೋಗುತ್ತೆ ಇಲ್ದಾಗ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಹೇಳ್ಬಿಟ್ಟು ಡಾಕ್ಟರ್ ಅಲ್ಲಿಂದ ಹೊರಟೋಗ್ತಾರೆ. ಕಡೆ ಅಜಿತ್ ಭೂಮಿನ ಕೂರಿಸ್ತಾನೆ. ಭೂಮಿ ತುಂಬಾನೇ ಕೆಮ್ತಾ ಇರ್ತಾಳೆ. ಕಷ್ಟೊತ್ತು ಉಸಿರನ್ನ ಬಿಗಿ ಹಿಡ್ಕೊಂಡಿದ್ದೆ, ಫಸ್ಟ್ ಆಫ್ ಆಲ್ ನೀನ್ ಯಾಕೆ ಸ್ಟೋರ್ ರೂಮ್ಗೆ ಹೋದೆ? ಈ ಕಡೆ ಅಜಿತ್ ಕೇಳ್ತಾ ಇದ್ರೆ ಭೂಮಿ ಮಾತ್ರ ಅಶ್ವಿನಿನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಅಶ್ವಿನಿ ಕುತ್ತಿಗೆ ಹತ್ರ ಬೆವ್ರನ್ನೆಲ್ಲ ಕೈ ಮುಖ ಎಲ್ಲ ಒರೆಸ್ಕೊಂತಾ ಇರ್ತಾಳೆ. ಹೀಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.